ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಈ ಸವಾಲಿನ ಸಂದರ್ಭ ನಿಮ್ಮ ಕುಟುಂಬದ ಕನಸಿನ ಅಥವಾ ನಿಮ್ಮ ಯಾವುದೋ ಒಂದು ವೆಂಚರ್ ಈ ಎಲ್ಲದರ ಸೇಫ್ಟಿಯ ಬಗ್ಗೆ ನೀವು ಯೋಚನೆ ಮಾಡ್ತಿರ್ತೀರಿ. ಇದಕ್ಕಾಗಿ ನೀವು ಪ್ಲಾನ್ ಮಾಡ್ತಿದ್ದೀರಿ. ಅನೇಕ ವರ್ಷಗಳ ಹಿಂದೆ ಮಾಡಿಕೊಂಡ ಪ್ಲಾನ್ ನಿಮಗೀಗ ಕಷ್ಟದ ಸಂದರ್ಭದಲ್ಲಿ ಸಹಾಯ ಮಾಡಿರುತ್ತೆ. ಅಂಥ ಪ್ಲಾನ್ಗಳ ಪೈಕಿ ನಾವು ರಿಟೈರ್ಮೆಂಟ್ಗೆ ಪ್ಲಾನ್ ಮಾಡೋದು ಸಹ ಬಹಳ ಮುಖ್ಯ. ರಿಟೈರ್ಮೆಂಟ್ ಅಂತಾನೆ ಅಲ್ಲ, ನೋಡಪ್ಪ ನನಗೆ ನನ್ನ ಇಳಿ ವಯಸ್ಸಿನಲ್ಲಿ ಅಥವಾ ನಾನು ಬೇಗ ರಿಟೈರ್ಮೆಂಟ್ಗೆ ಹೋಗಬೇಕು ಅಂತಿದ್ದೀನಿ, ನಾನೊಂದು 40-45 ವರ್ಷಕ್ಕೇನೆ ಒಂದು 50 ಲಕ್ಷನೋ 1 ಕೋಟಿನೋ ಹಣ ತೊಗೊಂಡು ಒಂದು ತೋಟದ ಮನೆ ಮಾಡಿಕೊಂಡು ಆರಾಮಾಗಿರ್ಬೇಕು. ನಾನು ಸ್ವಲ್ಪ ಶಕ್ತಿ ಇದ್ದಾಗಲೇ ನಾನು ನನ್ನ ಲೈಫ್ನ ಎಂಜಾಯ್ ಮಾಡ್ತೀನಿ ಅಂತ ನೀವು ಅಂದ್ಕೊಂಡ್ರೆ ಉಳಿತಾಯ ಮಾಡೋದಕ್ಕೆ ಬೇಗನೆ ಆರಂಭ ಮಾಡಬೇಕಲ್ವಾ? ಬೇಗ ಆರಂಭ ಮಾಡ್ತೀರಾ ಸರಿ, ಹಾಗಂತ ತಪ್ಪು ನಿರ್ಧಾರ ನೀವು ಕೈಗೊಳ್ಳಬಾರ್ದು. ಎಲ್ಲಿ ಹೂಡಿಕೆ ಮಾಡಬೇಕು? ಈಗ NPS, PPF ಅಥವಾ EPF, ಬೇರೆ ಬೇರೆ ಯೋಜನೆಗಳು, ಮ್ಯೂಚುವಲ್ ಫಂಡ್, ಸ್ಟಾಕ್ಸ್, ಈ ಥರದ ಎಲ್ಲ ಆಯ್ಕೆಗಳಿವೆ. ರಿಸ್ಕ್ ಸಹ ಹಾಗೆ ಇದೆ. ಸೊ ನನಗೆ ರಿಸ್ಕ್ ಜಾಸ್ತಿ ಬೇಡ, ಬಟ್ ನನಗೆ ಸ್ಟಾಕ್ ಮಾರ್ಕೆಟ್ನ ವೊಲಟೈಲಿಟಿಯ ಆ ಒಂದು ರೀತಿಯಾದ ದುಷ್ಪರಿಣಾಮನೂ ಬೇಡ. ಬಟ್ ಆ ಫೀಲ್ಡ್ನಲ್ಲಿ ನಾನು ಸೇಫ್ ಆಗಿ ಸ್ವಲ್ಪ ನನ್ನ ಹಣ ಬೆಳೆಸೋದಕ್ಕೆ ಅವಕಾಶ ಅಂತಂದರೆ NPS, ನ್ಯಾಷನಲ್ ಪೆನ್ಷನ್ ಸಿಸ್ಟಮ್. ನೀವು ತಿಂಗಳ ಇಂತಿಷ್ಟು ಅಂತ ಹಣ ಹಾಕ್ತಾ ಹೋಗಬಹುದು. ಅದನ್ನು ಈಕ್ವಿಟೀಸ್, ಕಾರ್ಪೊರೇಟ್ ಬಾಂಡ್ಸ್, ಗವರ್ಮೆಂಟ್ ಸೆಕ್ಯೂರಿಟೀಸ್ನ ಮೇಲೂ ಹೂಡಿಕೆ ಮಾಡ್ತಾರೆ. ನಿಮ್ಮ ಹಣ ಬೆಳೆಯೋದಕ್ಕೆ ಅವಕಾಶ ಇರುತ್ತೆ. ನೀವು PPF ಅಂತ ಯೋಚನೆ ಮಾಡಿಕೊಂಡ್ರೆ 7.1% ಬಡ್ಡಿ ಈಗಿದೆ. ಆದರೆ ಮುಂದಿನ ವರ್ಷಗಳಲ್ಲಿ ಬದಲಾವಣೆ ಆಗಲೂಬಹುದು, ಇಳಿಕೆ ಆದರೂ ಆಗಬಹುದು. ಈ ಥರದ ಅಲ್ಪ ಸ್ವಲ್ಪ ಒಂದು ಅನ್ಸರ್ಟನಿಟಿ ಅನ್ನೋದು ಇದೆ. ಈ ಎರಡು ಯೋಜನೆಗಳಲ್ಲಿ ಯಾವುದನ್ನು ಆಪ್ಟ್ ಮಾಡಿಕೊಂಡ್ರೆ ನಾನು ಹೆಚ್ಚಿಗೆ ಹಣ ಕೂಡಿಡಬಹುದು, ನನ್ನ ಹಣ ಬೆಳೆಯೋದಕ್ಕೆ ಯಾವುದರಲ್ಲಿ ಹೆಚ್ಚಿಗೆ ಅವಕಾಶ ಇದೆ ಅಂತ ಕೇಳಿದರೆ ಡೆಫಿನೆಟ್ಲಿ ಅದು NPS. ಯಾಕೆ ಅಂತಂದರೆ ನಿಮಗೆ ಮಾರ್ಕೆಟ್ ಎಕ್ಸ್ಪೋಜರ್ ಇರೋ ಕಾರಣಕ್ಕಾಗಿ. ಸೊ ನಾವೀಗ ಈ ವಿಡಿಯೋದಲ್ಲಿ PPF ಅಥವಾ NPS ಯಾವುದು ಬೇಗ ನಮ್ಮ ಕೋಟಿ ಕನಸನ್ನು ನನಸು ಮಾಡುತ್ತೆ ಅನ್ನೋದನ್ನು ಪ್ರಾಕ್ಟಿಕಲಿ ಚೆಕ್ ಮಾಡಿಬಿಡೋಣ. ವೆರಿ ಸಿಂಪಲ್. ನೀವು ಗೂಗಲ್ಗೆ ಹೋಗಿ ಒಂದು PPF ಕ್ಯಾಲ್ಕುಲೇಟರ್ ಅನ್ನೋದನ್ನು ಕೊಟ್ಟರೆ ನಮಗೆ ಆಪ್ಷನ್ ಸಿಗುತ್ತೆ. ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ PPF ಕ್ಯಾಲ್ಕುಲೇಟರ್. ನಾನೀಗ ಪ್ರತಿ ವರ್ಷಕ್ಕೆ 1.5 ಲಕ್ಷ ಇನ್ವೆಸ್ಟ್ ಮಾಡ್ತೀನಿ ಅಂತ ಅಂದ್ಕೊಳ್ಳೋಣ. ಸೊ ನಾನಿಲ್ಲಿ ವರ್ಷಕ್ಕೆ 1.5 ಲಕ್ಷ ಅನ್ನೋದನ್ನು ಎಂಟರ್ ಮಾಡ್ತೀನಿ. ಸೊ 1.5 ಲಕ್ಷ ಎಂಟರ್ ಮಾಡಿದರೆ 15 ವರ್ಷಕ್ಕೆ 40 ಲಕ್ಷಕ್ಕೆ ಮುಟ್ಕೊಳ್ಳುತ್ತೆ. ಸೊ ನಾನೀಗ ಏನು ಮಾಡಬಹುದು? PPFನಲ್ಲಿ 15 ವರ್ಷ ಲಾಕ್-ಇನ್ ಪೀರಿಯಡ್ ಆದಮೇಲೆ ಮೆಚುರಿಟಿ ಆದ ನಂತರ 5 ವರ್ಷದ ಬ್ಲಾಕ್ಗಳಲ್ಲಿ ನೀವು ಎಕ್ಸ್ಟೆಂಡ್ ಮಾಡಿಕೊಳ್ಳಬಹುದು. ಸೊ 1.5 ಲಕ್ಷ ಇನ್ವೆಸ್ಟ್ ಮಾಡ್ತಾ ಹೋದರೆ 22.5 ಲಕ್ಷ ನೀವು ಇನ್ವೆಸ್ಟ್ ಮಾಡ್ತೀರಿ, 15 ವರ್ಷಕ್ಕೆ 40 ಲಕ್ಷ. ನನಗೆ 1 ಕೋಟಿಗೆ ಮುಟ್ಟಬೇಕಪ್ಪ ನಾನು ಅಂದ್ಕೊಂಡ್ರೆ ಈ ಟೈಮ್ ಪೀರಿಯಡ್ನ ಜಾಸ್ತಿ ಮಾಡೋಣ. ಸೊ ಒಂದು ಬ್ಲಾಕ್ಗೆ ನಾನು ಎಕ್ಸ್ಟೆಂಡ್ ಮಾಡಿದರೆ ಮೆಚುರಿಟಿ ಅವಧಿ ಆದಮೇಲೆ ನಾನು ಇನ್ವೆಸ್ಟ್ ಮಾಡೋದು 30 ಲಕ್ಷ, 66.5 ಲಕ್ಷಕ್ಕೆ ಮುಟ್ಕೊಳ್ಳುತ್ತೆ. ನಾನು ಇನ್ನೊಂದು ಬ್ಲಾಕ್ಗೆ ಎಕ್ಸ್ಟೆಂಡ್ ಮಾಡ್ತೀನಿ. ಸೊ 25 ವರ್ಷಕ್ಕೆ ನಾನು 1 ಕೋಟಿಗೆ ತಲುಪ್ತೀನಿ. PPFನಲ್ಲಿ 7.1% ಬಡ್ಡಿ ದರದಂತೆ ನಿಮಗೆ ಪವರ್ ಆಫ್ ಕಾಂಪೌಂಡಿಂಗ್ನ ಲಾಭ ಸಹ ಇಲ್ಲಿದೆ. ನೋಡಿ, ನೀವು ಇನ್ವೆಸ್ಟ್ ಮಾಡಿರೋದು 37.5 ಲಕ್ಷ, ಆದರೆ ಅದು ಗಳಿಸಿರುವ ಬಡ್ಡಿ ಎಷ್ಟು ಗೊತ್ತಾ? 65.5 ಲಕ್ಷ PPFನಲ್ಲಿ. ನಾವು ಇದೇ ಕ್ಯಾಲ್ಕುಲೇಷನ್ ಅನ್ನು NPSಗೆ ಮಾಡಿ ನೋಡೋಣ. ಎಷ್ಟು ವರ್ಷದ ಒಳಗಾಗಿ ನಾನು ಕೋಟಿಯನ್ನು ತಲುಪಬಹುದು ಅನ್ನೋದ್ರ ಬಗ್ಗೆ. ಸೊ ಅದಕ್ಕೂ ಸಹ ನೀವು ತುಂಬ ಸಿಂಪಲ್ ಪೆನ್ಷನ್ ಕ್ಯಾಲ್ಕುಲೇಟರ್ ಅಂತ ಕೊಟ್ಟರೆ ನಿಮಗೆ NPS ಟ್ರಸ್ಟ್ನದ್ದೇನೆ ಒಂದು ಕ್ಯಾಲ್ಕುಲೇಟರ್ ಸಿಗುತ್ತೆ. ಕ್ಯಾಲ್ಕುಲೇಟರ್ ನೋಡಿ, ಪೆನ್ಷನ್ ಕ್ಯಾಲ್ಕುಲೇಟರ್ ಬಂತು. ಸೊ ನಾವಿಲ್ಲಿ ಡೀಟೇಲ್ಸನ್ನೆಲ್ಲ ಅಪ್ಡೇಟ್ ಮಾಡಬೇಕಾಗತ್ತೆ. ವೆರಿ ಸಿಂಪಲ್. ನಾನೀಗ ಎಷ್ಟು ವರ್ಷ ನನಗೆ ಹೂಡೋದಕ್ಕೆ ಅವಕಾಶ ಇರುತ್ತೆ ಅನ್ನೋ ಆಧಾರದ ಮೇರೆಗೆ ಚೆಕ್ ಮಾಡಿಬಿಡೋಣ. ನಾನು ಎಂಟರ್ ಮಾಡ್ತಿದ್ದೀನಿ. ಸೊ ನಾನೀಗ ತಿಂಗಳಿಗೆ ಎಷ್ಟು ಹಣ ಹೂಡಿಕೆ ಮಾಡಬಹುದು? 1 ವರ್ಷಕ್ಕೆ ನೀವು NPSನಲ್ಲಿ ಹೂಡಿಕೆ ಮಾಡೋದಕ್ಕೆ 2 ಲಕ್ಷದವರೆಗೆ ಎಕ್ಸಂಪ್ಷನ್ ಪಡ್ಕೊಳ್ಬಹುದು. ಸೊ 1.5 ಲಕ್ಷ ಮಾಮೂಲಿ ATC, 50,000 ಅದು ಓನ್ಲಿ ಬಿಕಾಸ್ ಆಫ್ NPS ಇನ್ವೆಸ್ಟ್ಮೆಂಟ್ಗೆ ನಿಮಗೆ ಟ್ಯಾಕ್ಸ್ ಡಿಡಕ್ಷನ್ ಸಿಗುತ್ತೆ. ಸೊ ನಾನೀಗ 1.5 ಲಕ್ಷ ಅಂತ ಕ್ಯಾಲ್ಕುಲೇಟ್ ಮಾಡೋಣ. PPFನಲ್ಲೂ ನಾನು 1.5 ಲಕ್ಷಕ್ಕೆ ನಾನು ಕ್ಯಾಲ್ಕುಲೇಟ್ ಮಾಡಿದ್ದು 25 ವರ್ಷ ಹೂಡಿಕೆ ಮಾಡಿದ್ದೆ. ಸೊ ನಾನಿಲ್ಲಿ 1.5 ಲಕ್ಷ ಒಂದು ತಿಂಗಳಿಗೆ ಅಂದರೆ 12,500 ಅದನ್ನು ಎಂಟರ್ ಮಾಡ್ತೀನಿ. 12,500 ಒಟ್ಟು 31 ವರ್ಷ ನನಗೆ ಹೂಡಿಕೆ ಮಾಡೋದಕ್ಕೆ ಅವಕಾಶ ಇದೆ. ಎಕ್ಸ್ಪೆಕ್ಟೇಷನ್ ಆನ್ ರಿಟರ್ನ್ ನಿಮಗೆ ಮಾರ್ಕೆಟ್ ಎಕ್ಸ್ಪೋಜರ್ ಇರೋ ಕಾರಣಕ್ಕಾಗಿ 60:40 ಈಕ್ವಿಟಿ ಇಸ್ಟು ಕಾರ್ಪೊರೇಟ್ ಬಾಂಡ್ಸ್ ಅನ್ನೋ ರೇಷಿಯೋದಲ್ಲಿ ನಾನು ಇನ್ವೆಸ್ಟ್ ಮಾಡಿದರೆ, ಅಂದರೆ ನಾನು 12,500 ಏನು ಹಾಕ್ತೀನಿ ಅದರಲ್ಲಿ 60% ಈಕ್ವಿಟೀಸ್ಗೆ ಹೂಡಿಕೆ ಮಾಡಿದ್ದೇ ಆದರೆ 10% ರಿಟರ್ನ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಅವಕಾಶ ಇದೆ. ಆ್ಯಂಡ್ ಮೋರ್ ಓವರ್ ಐ ವುಡ್ ಲೈಕ್ ಟು ಪರ್ಚೇಸ್ ಆನ್ಯುವಿಟಿ ಫಾರ್ 40%, ಅದು ಕಂಪಲ್ಸರಿ ಕ್ಲಾಸ್ ನಿಮಗೆ. ಸೊ 60% ನೀವು ಲಂಪ್ಸಮ್ ವಿತ್ಡ್ರಾ ಮಾಡ್ಕೊಳ್ಬಹುದು. ಇಲ್ಲಿ ನೋಡಿ, ನಿಮಗೆ ರೈಟ್ ಸೈಡ್ನಲ್ಲಿ ಕಾಣ್ತಾ ಇದೆ, ನೀವು ಓವರ್ ಆಲ್ ಇನ್ವೆಸ್ಟ್ ಮಾಡಿರೋದು 46.5 ಲಕ್ಷ, ನಿಮ್ಮ ಕಾರ್ಪಸ್ ಬೆಳ್ಕೊಂಡಿರೋದು 3.16 ಲಕ್ಷ.
ಅದರಲ್ಲಿ ಕಂಪಲ್ಸರಿ ಆನ್ಯುಯಿಟಿ ಅನ್ನೋದನ್ನು ಪಕ್ಕಕ್ಕೆ ಇಟ್ಬಿಡೋಣ, ಅದು 1,26,00,000. ನಿಮಗೆ ಲಂಪ್ಸಮ್ ಸಿಗೋದು 1,89,00,000 NPS ನಲ್ಲಿ 31 ವರ್ಷ ಹೂಡಿಕೆ ಮಾಡಿದರೆ. ಆ್ಯಂಡ್ ನಿಮಗೆ ಮಂತ್ಲಿ ಪೆನ್ಷನ್ ಎಷ್ಟು ಸಿಗುತ್ತೆ ಗೊತ್ತಾ? 63,000. ಸೊ ನಾನೇನು ಮಾಡ್ತೀನಿ, ಈ 31 ವರ್ಷ ಅನ್ನೋದಿದೆಯಲ್ಲ, ನಾನಲ್ಲಿ 25 ವರ್ಷ ಹೂಡಿಕೆ ಮಾಡಿದೆ PPF ನಲ್ಲಿ, ಅದೇ ಅವಧಿನ ನಾನು ಇಲ್ಲಿ ಕೊಡ್ತೀನಿ. ಸೊ ನಾನಿಲ್ಲಿ ಏನು ಮಾಡಬೇಕಾಗುತ್ತೆ, ಡೇಟ್ ಆಫ್ ಬರ್ತನ್ನು ಚೇಂಜ್ ಮಾಡಬೇಕಾಗುತ್ತೆ. ಸೊ 92 ಇದೆ ಅಲ್ವಾ, ನಾನು 86 ಕೊಡ್ತೀನಿ. ಸೊ ನೋಡಿ, ನನಗೆ 25 ವರ್ಷ ಹೂಡಿಕೆ ಮಾಡೋದಕ್ಕೆ ಅವಕಾಶ ಇದೆ. ಈಗ ಪ್ರತಿ ತಿಂಗಳು 12,500, ವರ್ಷಕ್ಕೆ 1,50,000. ನೋಡಿ, ನಿಮಗೆ PPF ನಲ್ಲಿ 25 ವರ್ಷ ಹೂಡಿಕೆ ಮಾಡೋದಕ್ಕೆ ಇಷ್ಟೇ ಅಮೌಂಟನ್ನು ನಿಮಗೆ ಓವರಾಲ್ ಲಂಪ್ಸಮ್ ಸಿಗೋದು 1,03,00,000. ಆದರೆ ಇಲ್ಲಿ 1 ಕೋಟಿ ವಿತೌಟ್ ಟ್ಯಾಕ್ಸ್ ನಿಮಗೆ ಕೈಗೆ ಸಿಗುತ್ತೆ. 60% ಏನು ಕ್ಲಾಸ್ ಇದೆ ಅದರ ಅನ್ವಯ ನಿಮಗೆ 1 ಕೋಟಿ ಲಂಪ್ಸಮ್ ಅಮೌಂಟ್ ಸಿಗುತ್ತೆ. ಆ್ಯಂಡ್ ಆನ್ಯುಯಿಟಿಗೆ ಅಂತ ಹೋಗೋದು 66 ಲಕ್ಷ. ಸೊ 33,000 ರೂಪಾಯಿ ಪ್ರತಿ ತಿಂಗಳು ನಿಮಗೆ ಪೆನ್ಷನ್ ಬರುತ್ತೆ NPS ನಲ್ಲಿ ಹೂಡಿಕೆ ಮಾಡಿದರೆ. ಸೊ ನೀವು NPS ನಲ್ಲಿ ಬೇಗ ಕೋಟಿಗೆ ತಲುಪೋದಕ್ಕೆ ಅವಕಾಶ ಇದೆ. ಇದು ಓವರಾಲ್ ನಿಮಗೆ 1 ಕೋಟಿ ಲಂಪ್ಸಮ್ ಸಿಗೋದು ಅಂತ ನೋಡಿಕೊಂಡಾಗ. NPS EEE ಕ್ಯಾಟಗರಿಯಲ್ಲಿ ಬರುತ್ತೆ ಅಂತ ಸರ್ಕಾರ ಹೇಳಿದ್ರು, ಈ ಆನ್ಯುಯಿಟಿ ಕ್ಲಾಸ್ ಏನಿದೆ 40% ಆನ್ಯುಯಿಟಿಗೆ ನೀವು ಸ್ಪೆಂಡ್ ಮಾಡಬೇಕಲ್ವಾ, ಅದಕ್ಕೆ ನೀವು ಟ್ಯಾಕ್ಸ್ ಕಟ್ತೀರಿ, ಟ್ಯಾಕ್ಸ್ ಡಿಡಕ್ಟ್ ಆಗುತ್ತೆ. ಸೊ ಅದನ್ನು ನಾವು ಪಕ್ಕಕ್ಕಿಟ್ರು ವಿತೌಟ್ ಟ್ಯಾಕ್ಸ್ ಅನ್ನೋದು ಲಂಪ್ಸಮ್ ಅಮೌಂಟ್ ನಿಮ್ಗೆ ಏನು ಕೈಗೆ ಸಿಗುತ್ತೆ ಅದು 1 ಕೋಟಿ ಸಿಗುತ್ತೆ ನಿಮಗೆ. ಸೊ ನಾನು ಇದನ್ನು ಇನ್ನೂ ಕಡಿಮೆ ಮಾಡಿದರೆ, ಅಂದರೆ ಹೂಡಿಕೆಯ ಅವಧಿ 25 ವರ್ಷ ಇದೆ ಅಲ್ವಾ, ಈ 25 ವರ್ಷದಲ್ಲಿ ನನಗೆ 1 ಕೋಟಿ ಲಂಪ್ಸಮ್, 66 ಲಕ್ಷ ಆನ್ಯುಯಿಟಿಗೆ. ಸೊ ನೀವು PPF ಅಲ್ಲಿ ಬರೋ ಅಮೌಂಟಲ್ಲೂ ಆನ್ಯುಯಿಟಿಗೆ ಅಂತ ಸ್ಪೆಂಡ್ ಮಾಡ್ತೀರಿ ಅಲ್ವಾ. ಸೊ ನಾನೇನು ಮಾಡ್ತೀನಿ, ಈಗ ಈ ಹೂಡಿಕೆ ಅವಧಿನ ಕಡಿಮೆ ಮಾಡ್ತೀನಿ. ಓವರಾಲ್ ಆನ್ಯುಯಿಟಿ ಹಾಗೆಯೇ ಲಂಪ್ಸಮ್ ಎರಡೂ ಸೇರಿ ನನಗೆ 1 ಕೋಟಿ ತಲುಪಬೇಕು ಅಂದರೆ ಎಷ್ಟು ಅವಧಿಗೆ ನಾನು ಇನ್ವೆಸ್ಟ್ ಮಾಡಬೇಕು. ನಾನಿಲ್ಲಿ ಡೇಟ್ ಆಫ್ ಬರ್ತನ್ನು, ಅಂದರೆ ಡೇಟ್ ಆಫ್ ಬರ್ತ್ನ ಆಧಾರದ ಮೇರೆಗೆ ನಿಮ್ಮ ರಿಟೈರ್ಮೆಂಟ್ ಟೈಮ್ ಅನ್ನೋ ಲೆಕ್ಕಕ್ಕೆ ನಾನೀಗ 86 ಇದೆ ಅಲ್ವಾ, ನಾನು 1982 ಅಂತ ಕೊಡ್ತೀನಿ ಡೇಟ್ ಆಫ್ ಬರ್ತ್. ಅಲ್ಲಿಗೆ ನಿಮಗೆ ಹೂಡಿಕೆ ಮಾಡೋದಕ್ಕೆ ಎಷ್ಟು ವರ್ಷಗಳು ಸಿಗುತ್ತೆ ಅನ್ನೋ ಆಧಾರದ ಮೇರೆಗೆ ನಾವು ಮುಂದುವರಿಬಹುದು, ಗೊತ್ತಾಗುತ್ತೆ ನಮಗೆ. ಸೊ ಇಲ್ಲಿ ನೋಡಿ, ನನಗೆ ಬರೀ 21 ವರ್ಷ ಸಿಗುತ್ತೆ ಹೂಡಿಕೆ ಮಾಡೋದಕ್ಕೆ 1982 ಬಾರ್ನ್ ಆದರೆ. ಈಗ ನನಗೆ 29 ವರ್ಷ ವಯಸ್ಸು ಅಂತ ಆದರೆ ನಿಮಗೆ ಹೂಡಿಕೆ ಮಾಡೋದಕ್ಕೆ ಸಿಗೋದು 31 ವರ್ಷ. ನಾನಿಲ್ಲಿ ವಯಸ್ಸನ್ನು ಜಾಸ್ತಿ ಮಾಡಿದ್ದೀನಿ. ಸೊ ನಾನು ಹುಟ್ಟಿದ 82 ನಲ್ಲಿ ಅಂತ ಅಂದುಕೊಂಡ್ರು ನನಗಿನ್ನು 21 ವರ್ಷ ಟೈಮ್ ಸಿಗುತ್ತೆ. ಸೊ ಆ 21 ವರ್ಷದ ಲೆಕ್ಕಾಚಾರದಲ್ಲಿ ನೋಡಿ, ನಿಮಗೆ ನೀವು ಹೂಡಿಕೆ ಮಾಡುವ 31.5 ಲಕ್ಷ 1 ಕೋಟಿಗೆ ಬೆಳೆಯುತ್ತೆ. ಓವರಾಲ್ ಆನ್ಯುಯಿಟಿ ಹಾಗೆಯೇ ಲಂಪ್ಸಮ್ ಎಷ್ಟು ಸಿಗುತ್ತೆ? 64 ಲಕ್ಷ ನಿಮಗೆ ಲಂಪ್ಸಮ್ ಸಿಗುತ್ತೆ. ಹೀಗೆ NPS ನಲ್ಲಿ ನೀವು ಬೇಗ ಕೋಟಿಯನ್ನು ತಲುಪಬಹುದು. ಆದರೆ ಇದಕ್ಕೆ ಅದರದ್ದೇ ಆದ ಪ್ರೋಸ್ ಅಂಡ್ ಕಾನ್ಸ್ ಇದೆ. ಏನದು ಅಂತಂದರೆ, NPS ನಲ್ಲಿ ನೀವು ಹಣ ವಿತ್ಡ್ರಾ ಮಾಡಿಕೊಳ್ಳೋದಕ್ಕೆ ಹಲವು ಕಂಡೀಷನ್ಸ್ ಇದೆ. ಹೇಗೆ, ನೀವು ಒಂದು ವೇಳೆ 3 ವರ್ಷ ಕಂಟಿನ್ಯೂಸ್ಲಿ ಹೂಡಿಕೆ ಮಾಡಿ ನಾನು NPS ನಿಂದ ಆಚೆ ಬಂದ್ಬಿಡ್ತೀನಪ್ಪ ಅಂತಂದ್ರೆ ನೀವು ವಾಪಸ್ ತೆಕ್ಕೊಳ್ಬಹುದು ಹಣವನ್ನು. ಆಗ ಬರೀ 20% ಮಾತ್ರ ವಿತ್ಡ್ರಾ ಮಾಡ್ಕೊಳ್ಬಹುದು ಲಂಪ್ಸಮ್. ಅಲ್ಲಿ ಏನು ಹಣ ಇರುತ್ತೆ ಅಷ್ಟು ಹಣ ನೀವು 80% ಉಳಿಕೆಯನ್ನು ನೀವು ಆನ್ಯುಯಿಟಿ ಕೊಂಡುಕೊಳ್ಳೋದಕ್ಕೆ ಕೊಡಬೇಕಾಗುತ್ತೆ. ಲಾಕ್ ಇನ್ ಪೀರಿಯಡ್ 60 ವರ್ಷದವರೆಗೆ. ನೀವು ಎಷ್ಟು ಹಣ ಹೂಡಿಕೆ ಮಾಡಿರ್ತೀರಿ ಬೆಳೀತಾ ಇರುತ್ತೆ. 1 ಕೋಟಿ 5 ಕೋಟಿ ಆದ್ರೂ ನೀವು ಲಾಕ್ ಇನ್ ಪೀರಿಯಡ್ ಆಗೋವರೆಗೂ ತೆಕ್ಕೊಳ್ಳೋದಕ್ಕೆ ಆಗೋದಿಲ್ಲ. ತೆಕ್ಕೊಳ್ಬೇಕು ಅಂತ ಆದರೆ ಕೆಲ ಕಂಡೀಷನ್ಸ್ ಇದೆ. ಇಂತಿಷ್ಟು ಪರ್ಸೆಂಟೇ ನೀವು ವಿತ್ಡ್ರಾ ಮಾಡಬೇಕು ಅನ್ನೋ ಕ್ಲಾಸಸ್ ಇದೆ. ಅದೇ PPF ನಲ್ಲಿ ನಿಮಗೆ ಕೆಲ ಕಂಡೀಷನ್ಸ್ ಇದೆ. ಅಲ್ಲೂ ಸಹ ಹೈಯರ್ ಎಜುಕೇಷನ್ನು, ಹೆಲ್ತ್ ಎಮರ್ಜೆನ್ಸಿ, ಈ ಕಾರಣಗಳಿಗೆ ನೀವು ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. NPS ನಲ್ಲೂ ಅಷ್ಟೇ ಆ ಥರದ ಒಂದು ರೀತಿಯಾದ ಕಂಡೀಷನಲ್ ಅವಕಾಶಗಳಿದ್ದಾವೆ. ಸೊ ಹೀಗೆ NPS ನಿಮ್ಮ ಮೊತ್ತವನ್ನು ಬೇಗ ಬೆಳೆಸುತ್ತೆ, ಆದರೆ ಕಂಡೀಷನ್ಸ್ ಹೆಚ್ಚಿಗೆ ಇದೆ. ಸೊ ನೀವು ಸಹ ನಿಮ್ಮ ಹಣ ಎಲ್ಲಿ ಹೂಡಿಕೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಈ ಎರಡೂ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಬೇಕು ನೀವು ಡೀಟೇಲ್ ಆಗಿ. ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನಲ್ಲಿ ಈ ಕ್ಷಣಕ್ಕೆ ಈ ಎರಡರ ಬಗ್ಗೆನೂ PPF ಅಂದರೆ ಏನು, ಹೇಗೆ ಹೂಡಿಕೆ ಮಾಡಬೇಕು, ಟ್ಯಾಕ್ಸ್ ಕಂಪ್ಲೈನ್ಸ್ಗಳು, ಅದನ್ನು ವಿತ್ಡ್ರಾ ಮಾಡ್ಕೊಳ್ಬೇಕು ಅಂದರೆ ಕಂಡೀಷನ್ಸ್ ಏನು, ಈ ಎಲ್ಲದರ ಬಗ್ಗೆ ಡೀಟೇಲ್ಡ್ ಕೋರ್ಸ್ ಇದೆ. NPSನ ಬಗ್ಗೆನೂ ಡೀಟೇಲ್ಡ್ ಕೋರ್ಸ್ ರೆಡಿ ಆಗ್ತಿದೆ. ಇನ್ನು ಕೆಲ ದಿನಗಳಲ್ಲೇ ನಿಮಗೆ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನಲ್ಲಿ NPS ಕುರಿತಾದ ಕೋರ್ಸ್ ಅವೈಲೇಬಲ್ ಇರುತ್ತೆ. ಸೊ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಈ ಕೂಡಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಸಹ ಎಲ್ಲಿ ಹೂಡಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ. ಇದಿಷ್ಟೇ ಅಲ್ಲ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಬೇಕಾ, ಮ್ಯೂಚುವಲ್ ಫಂಡ್ಸ್, IPO ಬಗ್ಗೆ ಕಲಿಬೇಕಾ, ಈ ಪ್ಯಾಂಡಮಿಕ್ ಟೈಮಲ್ಲಿ ನಾನು ಹೇಗೆ ಹೂಡಿಕೆ ಮಾಡಬೇಕು, ನನ್ನ ಸ್ಟ್ರಾಟಜಿ ಹೇಗಿರಬೇಕು, ಅಥವಾ ನೀವು ನಿಮ್ಮ ಕರಿಯರ್ನಲ್ಲಿ ನಂಬರ್ 1 ಆಗಬೇಕು ಅಂತಂದರೆ ಏನು ಮಾಡಬೇಕು, ನಾನು ಬಿಸ್ನೆಸ್ ಕಟ್ಟಬೇಕು ಏನು ಮಾಡಲಿ,
ನಾನು ಆಕ್ಟರ್ ಆಗಬೇಕು ಅಂದ್ಕೊಂಡಿದ್ದೆ, IPS ಆಫೀಸರ್ ಆಗಬೇಕು, ಇಲ್ಲ ನಾನು ಕೃಷಿ ಮಾಡ್ತಾ 1 ಎಕರೆನಲ್ಲಿ 1 ಲಕ್ಷ ದುಡಿಬೇಕಪ್ಪ, ನಾನು IT ಕಂಪನಿನಲ್ಲಿ ಕೆಲಸ ಮಾಡೋರಷ್ಟು ಓದಿಲ್ಲ ನಾನು, ಬಟ್ ನಾನು ಅವರಷ್ಟು ದುಡಿಬಹುದಾ? ಎಸ್, ದುಡಿಬಹುದು. ಒಂದು ಗಾಣದ ಎಣ್ಣೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಏನು ಮಾಡಬೇಕು? ಜೇನು ಸಾಕಾಣಿಕೆಯಲ್ಲಿ ಕೋಟಿಗಟ್ಟಲೆ ದುಡಿಯೋರಿದ್ದಾರೆ ಗೊತ್ತಾ? ಇದೆಲ್ಲವೂ ನೀವು ಮಾಡೋದಕ್ಕೆ ಸಾಧ್ಯ. ಡೀಟೇಲ್ಡ್ ಆಗಿ ಗೆದ್ದವರು ನಿಮಗೆ ಮಾರ್ಗದರ್ಶನ ನೀಡಿರುವ ಕಂಪ್ಲೀಟ್ ಇಂಚಿಂಚು ಮಾಹಿತಿ ಸಿಗುವ ಕೋರ್ಸ್ಗಳಿದೆ. ಈ ಕೂಡಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಕೋರ್ಸ್ಗಳನ್ನು ಗಮನಿಸಿ ನೀವು ಕಲಿತು ಹಣ ಗಳಿಸೋದಕ್ಕೆ ಅವಕಾಶ ಇದೆ. ಒಂದು ವೇಳೆ ಡೌನ್ಲೋಡ್ ಮಾಡಿಕೊಳ್ಳೋ ಸಂದರ್ಭ ನೀವು ಲರ್ನ್ LEARN ಅನ್ನೋ ರೆಫರಲ್ ಕೋಡ್ ಬಳಸಿದ್ರೆ 2,000 ರೂಪಾಯಿವರೆಗೆ ಸ್ಕಾಲರ್ಶಿಪ್ ಅನ್ನು ಪಡ್ಕೊಳ್ಬಹುದು. ಸೊ ಈ ಕೂಡಲೇ ಅದರ ಲಾಭ ಪಡ್ಕೊಳ್ಳಿ. ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ನ ಕೋರ್ಸ್ಗಳನ್ನು ನೀವು ಕಲಿತು ವಾಚ್ ಮಾಡಿ ನೀವು ಸಹ ಬುದ್ಧಿವಂತರಾಗಿ ಶ್ರೀಮಂತರಾಗಿ. ಆಲ್ ದ ಬೆಸ್ಟ್.